electric charges and fields. ಇದು ಒಂದು ಬ್ಯೂಟಿಫುಲ್ ವಂಡರ್ಫುಲ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಎಲೆಕ್ಟ್ರಿಸಿಟಿ ಈಸ್ ಎವ್ರಿವೇರ್. ಎಲ್ಲಿಲ್ಲ ಎಲೆಕ್ಟ್ರಿಸಿಟಿ? ಎಲ್ಲ ಕಡೆನೂ ಎಲೆಕ್ಟ್ರಿಸಿಟಿ ಇದೆ. ಫಾರ್ ಎಕ್ಸಾಂಪಲ್, ನೀವು ಮನೇಲಿ ಕೂತ್ಕೊಂಡಿದ್ದೀರಾ, ಯು ಮೈಟ್ ಬಿ ಯೂಸಿಂಗ್ ಫೋನ್, ಟ್ಯಾಬ್ಲೆಟ್ ಆರ್ ಲ್ಯಾಪ್ಟಾಪ್, ಯು ವಿಲ್ ಕಮ್ ಅಕ್ರಾಸ್ ಎಲೆಕ್ಟ್ರಿಸಿಟಿ. ನಿಮ್ಮ ಮನೆಯಲ್ಲಿರೋ ಲೈಟ್, ಟ್ಯೂಬ್ ಲೈಟ್, ರೆಫ್ರಿಜರೇಟರ್, ಮೈಕ್ರೋ ಓವನ್ ವಿಲ್ ಕಮ್ ಅಕ್ರಾಸ್ ಎಲೆಕ್ಟ್ರಿಸಿಟಿ. ಮನೆಯಲ್ಲಿರೋ ಫ್ಯಾನ್ ಅಥವಾ ಟಿ ವಿ, ವಾಷಿಂಗ್ ಮಿಷಿನ್ ವಿಲ್ ಕಮ್ ಅಕ್ರಾಸ್ ಎಲೆಕ್ಟ್ರಿಸಿಟಿ. ಯು ನೋ, even our heartbeat also has what? Electricity. So electricity is such a beautiful topic. But ಇದರಲ್ಲಿ ನಿಮಗೆ categories ಮಾಡಿದ್ದಾರೆ. One is called static electricity, the other one is called current electricity. ಆಯ್ತಾ? So one is static. So whatever we are going to talk is only about static electricity. The later on classes we will be talking about current electricity. So what is the basic difference between static and current? Static ಅಂತಂದ್ರೆ the charges are not moving, they are localized. Localized ಅಂದ್ರೆ meaning ಏನು? Say for example, when you go to college admission ಅಥವಾ when you go to some new college, so which is your locality ಅಂತ ಕೇಳ್ತಾರೆ. ನಿಮ್ಮ locality ಅಂದ್ರೆ ಏನಂತ ಹೇಳ್ತೀರಾ? Might be you will be telling Hebbal, or you might say Dollars Colony, or you might say MS Palya. ಸರೌಂಡಿಂಗ್ ನೀವು ಎಲ್ಲಿ ನೀವು ಎಲ್ಲಿ ರಿಸೈಡ್ ಆಗಿದ್ದೀರೋ ಆ ಪ್ಲೇಸಸ್ನ ಹೇಳ್ತೀರಾ. ದಟ್ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್, ಕರೆಕ್ಟ್ ಅಲ್ವಾ? ಮೈಟ್ ಬಿ ಆಫ್ಟರ್ 4-5 years ಯು ಮೈಟ್ ಗೆಟ್ ಅ ಜಾಬ್, ಯು ವಿಲ್ ಗೋ ಟು ಅಮೆರಿಕಾ. ಅಲ್ಲಿ ಕೇಳ್ತಾರೆ ನಮಗೆ ವಿಚ್ ಇಸ್ ಯುವರ್ ಲೊಕ್ಯಾಲಿಟಿ ಅಂದರೆ ಯು ಡೋಂಟ್ ಸೇ ಏನಂತ ಹೇಳ್ತೀವಿ USA, ಯು ವಿಲ್ ಸೇ ಇಂಡಿಯಾ. ಇಂಡಿಯಾದಲ್ಲಿ ಕರ್ನಾಟಕ, ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್, ಬ್ಯಾಂಗ್ಳೂರಲ್ಲಿ ಸ್ಪೆಸಿಫಿಕಲಿ ಯು ವಿಲ್ ಪಾಯಿಂಟ್ ಔಟ್ ವೇರ್ ಯು ಆರ್ ರಿಸೈಡ್, ವೇರ್ ಯು ಆರ್ ಬಾರ್ನ್ ಆ್ಯಂಡ್ ಬಾಟಮ್. ದಟ್ ಈಸ್ ಯುವರ್ ಲೋಕಲ್, ಕರೆಕ್ಟ್ ಅಲ್ವಾ? ನಾವು ಈ ಲೋಕಲ್ ಅಡ್ರೆಸ್ಸಿಂದ ಎಲ್ಲೂ ಮೂವ್ ಆಗೋದೇ ಇಲ್ಲ, ಆದರೂ ಕೂಡ ತುಂಬ ಕಡಿಮೆ. ದಟ್ಸ್ ದ ಮೀನಿಂಗ್ ಆಫ್ ದ ವರ್ಡ್ ಲೋಕಲೈಸ್ಡ್. ಈ ಲೋಕಲೈಸ್ಡ್ ಚಾರ್ಜಸ್ ಇದ್ದರೆ ವಿ ಕಾಲ್ ಸ್ಟ್ಯಾಟಿಕ್. ದೇ ಯೂಶಲಿ ಡೋಂಟ್ ಮೂವ್, ಅಲ್ಲೇ ಇರುತ್ತೆ, ಅಲ್ಲೇ ಗುದ್ದಾಡ್ತಾ ಇರುತ್ತೆ, ಬಟ್ ಅಲ್ಲೇ ಇರುತ್ತೆ. ದಟ್ಸ್ ದ ಮೀನಿಂಗ್ ಆಫ್ ದ ವರ್ಡ್ ಸ್ಟ್ಯಾಟಿಕ್. ವಾಟ್ ಯು ಮೀನ್ ಬೈ ಕರೆಂಟ್ ವಿಲ್ ಡಿಸ್ಕಸ್ ಬಿಟ್ ಲೇಟರ್. ಡನ್. ಸೊ ವೈ ವಿ ನೀಡ್ ಟು ಸ್ಟಡಿ ಅಬೌಟ್ static charges ಅಥವಾ static field ಅಂತಂದರೆ, so one of the beautiful example, you know, you might have gone to Xerox shop, you might have taken n number of printouts, correct ಅಲ್ವಾ? ಆ ಇಂಕ್ ಪೇಪರ್ ಮೇಲೆ ಪ್ರಿಂಟ್ ಆಗುತ್ತೆ ಗೊತ್ತಾ? ದಟ್ ಈಸ್ ದಿ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸ್ಕೇಲ್ ತಗೊಂಡು ತಲೆಗೆ ಪರ ಅಂತ ಉಜ್ಬಿಟ್ಟು ಏನು ಮಾಡ್ತಿದ್ವಿ, ಒಂದು ಶೀಟ್ ಆಫ್ ಪೇಪರ್ಸ್ ಇಟ್ಟರೆ ಆ ಪೇಪರ್ಸ್ ಎಲ್ಲ ಏನಾಗ್ತಿತ್ತು, ಅಟ್ರಾಕ್ಟ್ ಆಗ್ತಿತ್ತು. ವಿ ಮೈಟ್ ಬಿ ವಾಂಡ್ರಿಂಗ್, ಕರೆಕ್ಟ್ ಅಲ್ವಾ? ಏನಕ್ಕೆ ಈ ಫಿನಾಮಿನನ್ ಆ ಥರ ಆಗುತ್ತೆ ಅಂತ. ಸೊ ಲೆಟ್ ಇಸ್ ರಿಪೀಟ್ ದ ಸೇಮ್ ಥಿಂಗ್, ಸರಿನಾ? ಸಿ ಐ ಹ್ಯಾವ್ ಟೇಕನ್ ಅ ವೂಲ್, ದಿಸ್ ಇಸ್ ವೂಲ್, ಐ ಆಮ್ ಗೋಯಿಂಗ್ ಟು ರಬ್ ಅ PVC ಪೈಪ್. ಸೊ PVC ಪೈಪ್ನ ರಬ್ ಮಾಡ್ತಿದ್ದೀನಿ. ಸೊ ರಬ್ ಮಾಡಿದಾಗ ಸಿ ಕ್ಯಾನ್ ಯು ಸಿ ಇನಿಷಿಯಲಿ ಸ್ವಲ್ಪ ಈ ಪೇಪರ್ಸ್ ಏನಾಗುತ್ತೆ, ಈ ಪೈಪ್ಗೆ ಅಟ್ರಾಕ್ಟ್ ಆಗುತ್ತೆ. ಕ್ಯಾನ್ ಯು ಸಿ? ರೈಟ್? ಏನಕ್ಕೆ ಅಟ್ರಾಕ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ವೈ ದಿಸ್ ಪ್ರಾಪರ್ಟಿ ಪೊಸೆಸ್? ಸೊ ದೀಸ್ ಪೇಪರ್ಸ್ ಆರ್ ಗೆಟಿಂಗ್ ಅಟ್ರಾಕ್ಟೆಡ್ ಟು ದಿಸ್ PVC pipe. Why? This PVC pipe is not a magnet. Neither this sheet of papers, correct alva? Idu kuda magnet alla. But why they are getting attracted? Correct tane? That is due to something called as what? Electric charges, or we can say static charges. ಸರಿನಾ? ಈ ಸ್ಟ್ಯಾಟಿಕ್ ಚಾರ್ಜಸ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಲೆಟ್ ಅಸ್ ಕನ್ಸಿಡರ್, ಸಿ ನಮ್ಮ ಸುತ್ತಮುತ್ತ ನಮ್ಮ ಇಲ್ಲಿ ಎಷ್ಟೊಂದು ಮೆಟೀರಿಯಲ್ಸ್ ಇಟ್ಟಿದ್ದೀನಿ. ಈ ಎಲ್ಲ ಮೆಟೀರಿಯಲ್ಸಲ್ಲೂ ಏನಿದೆ ಗೊತ್ತಾ? ವಿ ಹ್ಯಾವ್ ಚಾರ್ಜ್ ಇನ್ ದಮ್. ಎಲ್ಲದರಲ್ಲೂ ಚಾರ್ಜ್ ಇದೆ, ಬಟ್ ಎಲ್ಲಾನು ಯಾವ ಸ್ಟೇಟಲ್ಲಿದೆ ಅಂತಂದರೆ ಎವ್ರಿಥಿಂಗ್ ಈಸ್ ಅಂಡರ್ ನ್ಯೂಟ್ರಲ್ ಸ್ಟೇಟ್. ಯಾವ ಸ್ಟೇಟಲ್ಲಿರುತ್ತೆ? ನ್ಯೂಟ್ರಲ್ ಸ್ಟೇಟಲ್ಲಿರುತ್ತೆ. ನ್ಯೂಟ್ರಲ್ ಸ್ಟೇಟ್ ಅಂದರೆ ಏನು? ಸಿ ಫ್ರಮ್ 6th standard ವಿ ಆರ್ ಸ್ಟಡಿಂಗ್ ಅಬೌಟ್ ಸ್ಟ್ರಕ್ಚರ್ ಆಫ್ ಅನ್ ಆಟಮ್, ಕರೆಕ್ಟ್ ಅಲ್ವಾ? ಸೊ ವೆನ್ ಯು ಟಾಕ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಆಟಮ್, ನಮಗೇನಿರುತ್ತೆ? ಸೆಂಟ್ರಲಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ವೇರ್ ಯು ಹ್ಯಾವ್ ಪಾಸಿಟಿವ್ ಚಾರ್ಜ್, ಆ್ಯಂಡ್ ದ ಪಾಸಿಟಿವ್ ಚಾರ್ಜ್ ಇಸ್ ಕಾಲ್ಡ್ as ವಾಟ್? ಪ್ರೋಟಾನ್, ಕರೆಕ್ಟಾ? ಆಮೇಲೆ ಇದ್ರ ಸುತ್ತ ಏನಿರುತ್ತೆ? ಎಲೆಕ್ಟ್ರಾನ್ಸ್ ಇರುತ್ತೆ, ಆ್ಯಂಡ್ ದೇ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್,
Correct? That's what we are taught. We have been taught, and that's what we have learned also. That is, one atom ತಗೊಂಡ್ರೆ atom ಅಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನೋದು that is enclosed within the nucleus. ನ್ಯೂಕ್ಲಿಯಸ್ ಒಳಗಡೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಅದ್ರ ಸುತ್ತ ಯಾರಿರ್ತಾರೆ, ನೆಗೆಟಿವ್ ಚಾರ್ಜ್ ಇರುತ್ತೆ. ಬಟ್ ಫಾರ್ ಎನಿ ಗಿವನ್ ಆಟಮ್ number of electrons is always equal to number of protons. So for any given atom, number of electrons are always equal to number of protons. So what do you mean by this? Negative charge is always equal to positive charge. Ava enagutte, suppose if I give you plus 10 rupees, ನಾನು ನಿಮಗೆ 10 ರೂಪಾಯಿ ಕೊಡ್ತೀನಿ ಅಂತ ಅನ್ಕೊಳ್ಳೋಣ. You spent that 10 rupees. Then how much is left with you now? 0. Correct? Even though you had plus 10, even though I had given plus 10, ನಿಮಗೆ ಆಲ್ರೆಡಿ minus 10 rupees ಸಾಲ ಇದೆ, ಯಾರಿಗೋ ನೀವು ದುಡ್ಡು ಕೊಡಬೇಕಿತ್ತು. ಇಮಿಡಿಯೇಟ್ ಆಗಿ ನಾನು ಕೊಟ್ಟಿದ ತಕ್ಷಣ ಏನು ಮಾಡ್ತೀರಾ, ಅದನ್ನು ಸ್ಪೆಂಡ್ ಮಾಡ್ತೀರಾ. ಸೊ ಪ್ಲಸ್ ಮೈನಸ್ ಬಿಕಮ್ಸ್ ವಾಟ್? 0. ಇದರಿಂದ ಏನಾಗುತ್ತೆ, all the objects surrounding us, they are under neutral state. So neutral state ಅಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ, because if you touch any object surrounding you, maybe your pen, book, wall, maybe the teaspoon, pokes, your bed sheet or whatever it might be, you touch it, you don't feel shock. ಕರೆಕ್ಟ್ ಅಲ್ವಾ? ನಮ್ಗೆ ಯಾವ್ದು ಮುಟ್ಟಿದ್ರು ಶಾಕ್ ಹೊಡೆಯಲ್ಲ. ಯಾಕೆ ನಮಗೆ ಶಾಕ್ ಹೊಡೆಯಲ್ಲ ಅಂತಂದ್ರೆ, ಬಿಕಾಸ್ all the objects or all the things in our surroundings, they are under neutral state. So neutral state na, can we change this neutral state antandre? Yes, we can definitely change an object from neutral state. A changing ಗೆ ಏನಂತ ಕರಿತೀವಿ ಅಂದ್ರೆ charging. ಏನಂತ ಕರಿತೀವಿ? Charging ಅಂತ ಕರಿತೀವಿ. But how can we charge? That we'll talk in a while. ಈಗ ನೋಡಿ, ಈ PVC ಪೈಪ್, ಸೊ ನಾರ್ಮಲ್ ಮನೆಯಲ್ಲಿ ವಾಟರ್ಗೆ ಹಾಕ್ತಾರಲ್ಲ, ಈ PVC pipe, this is under neutral state. So whenever I'm using the word neutral state, that means that number of electrons are always equal to number of protons. Now I can charge this PVC pipe. Andre charge ಮಾಡ್ತೀನಿ. ಅದಕ್ಕೆ one of the method is that I'll take a wool. You can see here, I've taken a wool. I'm going to rub this. So when I rub this, ಇಲ್ಲಿ ಏನಾಗುತ್ತೆ ಅಂದ್ರೆ, here the PVC pipe is getting charged. How it is getting charged and all we'll discuss later. So this PVC pipe is getting charged. Now you can see this tiny papers are getting attracted. Sarina? ಏನಕ್ಕೆ ಅಟ್ರಾಕ್ಟ್ ಆಗ್ತದೆ ಅಂತಂದ್ರೆ, because this I have charged it. So what do you mean by charging ಅಂತಂದ್ರೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಚಾರ್ಜಿಂಗ್ ಅಂತಂದ್ರೆ ಐದರ್ ಗೇನಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಲೂಸಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಐದರ್ gaining or losing of electrons. Sarina? So what happens initially is that, let us imagine that illond atom ide ankolana. So we have an atom here, atom 1. illond atom ide, athwa innu simple ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಇಲ್ಲಿ ಒಂದು ಬಾಯ್ ಇದ್ದಾನೆ, call it as X. ಇಲ್ಲಿ ಅವನ ಫ್ರೆಂಡ್ ಒಬ್ಬ ಇದ್ದಾನೆ, call it as Y. So this boy named X, this boy named Y. Yunatra, let's imagine he had 10 protons. Yunatra ಎಷ್ಟಿದೆ ಈಗ? 10 protons there. So when I say 10 protons, it is understood that he is also having 10 electrons. Correct alva? So Yunatra 10 protons ಇದೆ ಅಂದ್ರೆ, it is understood that he is also having 10 electrons. ಅದೇ ತರ let us come to Y. Now Y is having 20 protons. Now when Y is having 20 protons, then he should also have what now? 20 electrons. Because number of electrons are always equal to number of protons, and this state ensures that the objects are under neutral state. So ಇವಾಗ ಇಲ್ಲಿ ಏನಾಗ್ತದೆ, ಈ ಬಾಯ್ X ಅನ್ನೋನ ಹತ್ರ 10 protons ಇದೆ, so which means he is having 10 electrons. ಇವನ ಹತ್ರ 20 protons ಇದೆ, which means that he is having 20 electrons. Done. Now they decided to share. Avaren ankotare, he is decided to give some electrons to him. Done. So he becomes a donor. X becomes a donor because he decided to donate some. Yarige? Y ge. Now
the Y becomes acceptor. Correct alva? So the one who is donating, he becomes a donor. The one who is accepting, he becomes an acceptor. Let's imagine he is ready to give 2 electrons. ಎಷ್ಟು electrons now? 2 electrons now. Now you can ask the question, why electrons? Why not protons? Nodi, it is easy to remove the electrons. You just hit this board, you might remove the electrons, but it is highly difficult to remove the protons. Now you can ask, why? Do PhD in atomic science. Then you will get to know why it is difficult to remove protons. Sorry, now it is very difficult to remove the protons, but it's as easy as to remove what? Electrons. Now okay, fine, this guy has decided, Yaro, X has decided to donate 2 electrons to whom? Y. Understand this concept. Ivaga enagutte, now X is ready to donate, but how he can donate whom? Electrons to Y. So one of the method is by rubbing. Done. Now here I am going to call this one, this wool as X, or okay fine, this Y as wool. So Y is what now? Wool, and the PVC pipe as X now. ಸರಿನಾ? ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ ಈ ಎಕ್ಸ್ 2 ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ದ ಅಂದ್ಕೊಳ್ಳಿ. ಸೊ ಲೆಟ್ಸ್ ಇಮ್ಯಾಜಿನ್ ದಟ್ ದಿಸ್ ಎಕ್ಸ್ ಹ್ಯಾಸ್ ಡೊನೇಟೆಡ್ 2 electrons ಔಟ್ ಆಫ್ ಹೌ ಮೆನಿ? 10. ಅವನ ಹತ್ರ 10 electrons ಇತ್ತಲ್ವಾ, ಅದರಲ್ಲಿ 2 electrons ಇವನು ಯಾರಿಗೆ ಡೊನೇಟ್ ಮಾಡ್ತಿದ್ದಾನೆ? ವೈಗೆ. ವೈ ಹತ್ರ ಎಷ್ಟು ಎಲೆಕ್ಟ್ರಾನ್ಸ್ ಇತ್ತು? 20. Now he is receiving 2, so totally it becomes 22 electrons. Correct? So concept is still X is donated 2 electrons to whom now? Y. Correct alva? X has donated 2 electrons to Y. Therefore X is having how many now? Only 8. Correct? Why X is having only 8 now? Because he donated 2 to whom? Y. Now this is about taking the count of electrons. Correct? How many electrons X is having now? 8. Correct? Yes. How many electrons Y is having now? 22. Now coming to the protons now. So protons will burn now. How many protons X is having? Still 10. Why? Because the X has donated only the electrons, not protons. Now X is still having 10 protons. What about Y? Y hatra eshtiದೆ protons? 20. Correct? There is no change in number of protons. Now compare between electrons and protons now. Correct? Earlier 10 protons, 10 electrons, balanced, neutral. But now ಇಲ್ಲಿ ಏನಾಗ್ತಿದೆ ಈಗ? 8 electrons, 10 protons. Who is more now? Is correct. Protons ಜಾಸ್ತಿ ಇದೆ. Correct ತಾನೆ? So 10 protons ಇದೆ, but you have only 8 electrons. Therefore protons are more compared to electrons. Correct? ಅಂದರೆ protons ಜಾಸ್ತಿ ಇದೆ, ಅಷ್ಟೇ ಇದೆ, but when compared to electrons you have 2 protons more. Coming to the other side, Y ಹತ್ರ ಏನಾಯ್ತು ನೋಡಿ? Y ಹತ್ರ you can take a count. You have 20 protons, but what about the electrons? 22. Correct? So I can say number of protons is less than number of electrons. ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ 2 things ಅರ್ಥ ಮಾಡ್ಕೊಳ್ಳಿ. Every object surrounding us can donate electrons, at the same time it can receive electron. First thing, if you ask, sir, can this wool donate electron? Yes. Can this chocolate donate electrons? Yes. Every object surrounding us can donate electrons. First thing. Second thing is that the one who donates, the one who is giving the electrons, becomes positively charged. Yenike, you can observe here, he had 10 electrons earlier, but now he is having only 8. ಏನಕ್ಕೆ ಅವ್ರ ಹತ್ರ 8 ಇದೆ? ಬಿಕಾಸ್ 2 ಡೊನೇಟ್ ಮಾಡ್ತಾನೆ. 2 ಡೊನೇಟ್ ಮಾಡಿದ್ಮೇಲೆ ಏನಾಯಿತು? ಎಲೆಕ್ಟ್ರಾನ್ಸ್ 8 ಆಯಿತು, ಬಟ್ ಪ್ರೋಟಾನ್ಸ್ ಎಷ್ಟಿದೆ? 10. ಹೂ ಈಸ್ ಮೋರ್ ನಾವು? Protons are more compared to electrons. And what are protons?
Protons are positively charged, right? Now this guy X becomes what now? Positively charged. Sarina? Then coming to Y. Y hatra eshtiತ್ತು earlier? 20 protons, 20 electrons. But now ಈ Y ಏನು ಮಾಡ್ದ? He received 2 electrons from whom? He received 2 electrons from whom? Yes, from X. As a result ಏನಾಯ್ತು? Electrons 22 ಆಯ್ತು, but protons ಎಷ್ಟಿದೆ? Still 20. Correcta? Who is more here? Electrons are more. Correct alva? So when electrons are more but protons are the same, the one who is receiving electrons is gaining more electrons than a common sense appa. If you are receiving electron, you have more electrons. What is the property of electrons? Electrons are negatively charged, so therefore this guy becomes negatively charged. Earlier idu neutral agittu, idu neutral agittu, but ivaga idu positively charged, idu negatively charged. So remember one thing. First thing, the one who donates electrons is always positively charged. When I say metals are positively charged, you can think that okay, electrons can readily donate. Electrons dildar once the electrons metals ke ಏನು ಮಾಡುತ್ತೆ electrons na donate ಮಾಡುತ್ತೆ. Whereas the one who receives electrons is negatively charged because he has got more number of ಏನಂತ ಕರಿತೀವಿ electrons. Now when I rub this wool, when I rub this wool with this PVC pipe, now I am charging. ಈ ಮೆಥಡ್ ಆಫ್ ಚಾರ್ಜಿಂಗ್ ಈಗ ಏನಂತ ಕರೀತಾರೆ? ಚಾರ್ಜಿಂಗ್ ಬೈ ಫ್ರಿಕ್ಷನ್. ಸೊ ವಾಟ್ ಯು ಕಾಲ್? ಚಾರ್ಜಿಂಗ್ ಬೈ ಫ್ರಿಕ್ಷನ್. ಸರಿನಾ? ಇವನ್ ಯು ಕ್ಯಾನ್ ಕಾಲ್ ಚಾರ್ಜಿಂಗ್ ಬೈ ರಬ್ಬಿಂಗ್, ಇಟ್ ಡಸಂಟ್ ಮ್ಯಾಟರ್, ಎಲ್ಲಾನು ಒಂದೇನೆ. ಇವಾಗ ಏನಾಗ್ತದೆ ನೋಡಿ, ವೆನ್ ಐ ಆಮ್ ರಬ್ಬಿಂಗ್ ದಿಸ್, ಕರೆಕ್ಟಾ? ಐ ಆಮ್ ರಬ್ಬಿಂಗ್ ದಿಸ್. ಸೊ ವೆನ್ ಐ ರಬ್ ಇಟ್, ಇಲ್ಲೇನಾಗ್ತದೆ? ಒನ್ ಈಸ್ ಲೂಸಿಂಗ್ ಆ್ಯಂಡ್ ಒನ್ ಈಸ್ ಗೇನಿಂಗ್. ಅಂದರೆ ಇದರಲ್ಲಿ ಇವೆರಡರಲ್ಲಿ ಯಾವುದೋ ಒಂದು, ಐ ಡೋಂಟ್ ನೋ ವಿಚ್ ಒನ್ ಇಟ್ ಈಸ್, ಕರೆಕ್ಟಾ? ಇದರಲ್ಲಿ ಯಾವುದೋ ಒಂದು ಏನಾಗ್ತಿದೆ? ಒನ್ ಈಸ್ ಲೂಸಿಂಗ್ ದಿ ಎಲೆಕ್ಟ್ರಾನ್, ದ ಅದರ್ ಒನ್ ಈಸ್ ಗೇನಿಂಗ್ ದಿ ಎಲೆಕ್ಟ್ರಾನ್. ಸೊ ವೆನ್ ಐ ರಬ್ ದಿಸ್, ಸರಿನಾ? ಯು ಕ್ಯಾನ್ ಸಿ ದಿಸ್, ಕ್ಯಾನ್ ಯು ಸಿ? ದ wool is getting attracted to the PVC pipe. So maybe ಕ್ಲೀನಾಗಿ ಅಬ್ಸರ್ವ್ ಮಾಡಿ, ರೈಟ್? ದ wool is maybe ಇನ್ನೊಂದು ಸ್ವಲ್ಪ ಚಾರ್ಜ್ ಕೊಡಬೇಕು. ಲೆಟ್ ಮಿ ಗಿವ್ ಮೋರ್ ಚಾರ್ಜ್. ನೌ ಯು ಕ್ಯಾನ್ ಸಿ, ಕ್ಯಾನ್ ಯು ಸಿ? ಐ ಆಮ್ ನಾಟ್ ಟಚಿಂಗ್ ಬಟ್ ಸ್ಟಿಲ್ ದ wool is ಮೂವಿಂಗ್. ಅಂದರೆ one is negatively charged, the other one is getting positively charged. I have charged these two now. ಅರ್ಥ ಆಯ್ತಾ? ಐದರ್ ಇದರಲ್ಲಿ ಒಂದಕ್ಕೆ ಎಲೆಕ್ಟ್ರಾನ್ಸ್ ಹೋಗಿದೆ, ಇನ್ನೊಂದು ಎಲೆಕ್ಟ್ರಾನ್ಸ್ ಕಳ್ಕೊಂಡಿದೆ. ಸೊ ಒನ್ ಹ್ಯಾಸ್ ಗೇನ್ಡ್ ದಿ ಎಲೆಕ್ಟ್ರಾನ್ಸ್, ಒನ್ ಹ್ಯಾಸ್ ಲಾಸ್ಟ್ ದಿ ಎಲೆಕ್ಟ್ರಾನ್ಸ್. ಬಟ್ ಹೌ? ಯಾವುದ್ರಲ್ಲಿ ಎಲೆಕ್ಟ್ರಾನ್ ಲೂಸ್ ಆಗಿದೆ, ಯಾವ್ದು ಎಲೆಕ್ಟ್ರಾನ್ಸ್ ಗೇನ್ ಮಾಡಿದೆ, ಅದು ತಿಳ್ಕೋಬೇಕು ಅಂದರೆ ವಿ ನೀಡ್ ಸಮ್ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಎಲೆಕ್ಟ್ರೋಸ್ಕೋಪ್. ಏನು ಬೇಕು? ಎಲೆಕ್ಟ್ರೋಸ್ಕೋಪ್. ಸರಿನಾ? ಸೊ ಇಟ್ಸ್ ಅ ಡಿವೈಸ್ ಟು ಡಿಟೆಕ್ಟ್ ದಿ ವಾಟ್ ಕೈಂಡ್ ಆಫ್ ಚಾರ್ಜ್ ಇಸ್, ಯಾವ ಥರ ಮೀನ್ಸ್ ಯಾವ ಟೈಪ್ ಆಫ್ ಚಾರ್ಜ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ಇನ್ಸ್ಟ್ರೂಮೆಂಟು. ಡೋಂಟ್ ವರಿ, ಐ ಡೆಮಾನ್ಸ್ಟ್ರೇಟ್ ದಟ್. ಇವಾಗ ನೋಡಿ, ಈಗಿಲ್ಲಿ ಐ ಹ್ಯಾವ್ ಸಮ್ ಟಿನ್, ಸರಿನಾ? ಸೊ ಐ ಹ್ಯಾವ್ ಸಮ್ ಟಿನ್. ಇದು ಮೆಟಲ್, ಕರೆಕ್ಟ್ ಅಲ್ವಾ? ಇದು ಮೆಟಲ್ ಅಂತಂದರೆ ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಆರ್ ನೆಗೆಟಿವ್? ಎಸ್, ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್. Now I am going to rub this. So this is positive. Ishtantu gottu, metals are electro positive. This is positive but neutral. This is positive but neutral because we are not charging this. Now I am going to charge this PVC pipe. Ee PVC pipe na charge ಮಾಡ್ತೀನಿ ನಾನು, ಸರಿನಾ? So let me give more charge. You see? ಈಗ ನೋಡಿ, ಕ್ಯಾನ್ ಯು ಸಿ? ವಿತೌಟ್ ಟಚಿಂಗ್ ಐ ಆಮ್ ಏಬಲ್ ಟು ಮೂವ್ ದಿಸ್. ಐ ಆಮ್ ಡೂಯಿಂಗ್ ಎ ಮ್ಯಾಜಿಕ್ ನೌ, ಸರಿನಾ? ಆಮ್ ಐ ಟಚಿಂಗ್? ನಾನು ಈ ಟಿನ್ನ ಟಚ್ಚೇ ಮಾಡ್ತಾ ಇಲ್ಲ. ವಿತೌಟ್ ಟಚಿಂಗ್ ಐ ಆಮ್ ಯೂಸಿಂಗ್ ಎ ಪೈಪ್. ಐ ಆಮ್ ಜಸ್ಟ್ ರಬ್ಬಿಂಗ್ ವಿತ್ ವೂಲ್. ಈ ವೂಲ್ ಜೊತೆಗೆ ರಬ್ ಮಾಡಿದಾಗ ಏನಾಗ್ತದೆ? ದಿಸ್ PVC pipe is getting negatively charged.
So can you see there is a movement? Done? Can you see? See, abracadabra. So what is happened actually here? Illenaagtade andre I have a PVC pipe now. Correct alva? Illond PVC pipe ide. I wrapped this with whom now? Some wool. So wool cloth inda nanu ಏನು ಮಾಡಿದೆ ಅಥವಾ woolen ಇದರಿಂದ I have rubbed this PVC pipe. ಈ PVC pipe na rub ಮಾಡಿದಾಗ it has got charged. So PVC pipe has got charged. Correct alva? Whether it has got charged or not, we have to check tane, because nam kannige enu kanisalla. When I just start rubbing, I can say this, okay, this is negatively charged. Do you believe it? Alva, ನೀವೇನು ಅಂತೀರಾ? ಅಯ್ಯೋ ಸುಮ್ಮನೆ ಬುರುಡೆ ಬಿಡ್ತಾವನೆ ಹೆಂಗೆ ಪೊಂಗ್ಲಿ ಅಂತ. ಕರೆಕ್ಟ್ ತಾನೆ? ಪೊಂಗಿ ಓದ್ತಿದ್ದಾರೆ ಅಂತ ನೀವು. ಸೊ ಬಟ್ ಇದು ನಾನು ತೋರಿಸ್ಬೇಕು ಪ್ರಾಕ್ಟಿಕಲ್ ಆಗಿ, ಬಿಕಾಸ್ ವಾಟ್ ಎವರ್ ಯು ಸಿ ಇಸ್ ನಾಟ್ ಟ್ರೂ. ಕರೆಕ್ಟ್ ಅಲ್ವಾ? ಸೊ ಆಫ್ಟರ್ ರಬ್ಬಿಂಗ್ ವಿತ್ woolen, what I did, see, it has still got charge, still papers are sticking. Aita? So after rubbing with the wool or woolen, whatever it might be, I placed near the tin. Correct tane? Tin hatra place ಮಾಡಿದೆ. But tin is under neutral state tane. Tin is under neutral state, right? So tin ಗೆ ಏನು ನಾವು ಚಾರ್ಜ್ ಮಾಡಿಲ್ಲ. tin ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅಷ್ಟೇ protons ಇದೆ. It is still under neutral state. ಬಟ್ ಈ PVC ಪೈಪ್ ಮೇಲೆ ನೀವು ರಬ್ ಮಾಡ್ತೀರಾ ಗೊತ್ತಾ? ರಬ್ ಮಾಡಿದಾಗ ಏನಾಯಿತು, ಎಕ್ಸಸ್ ನೆಗೆಟಿವ್ ಚಾರ್ಜಸ್ ಬಿಲ್ಡ್ ಆಗಿರುತ್ತೆ. ಎಕ್ಸಸ್ ಏನಿರುತ್ತೆ, ನೆಗೆಟಿವ್ ಚಾರ್ಜ್ ಮೀನ್ಸ್ ಯು ಹ್ಯಾವ್ ಚಾರ್ಜ್ಡ್ ದಿಸ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಚಾರ್ಜ್ ಇಟ್ ಹ್ಯಾಸ್ ಅಕ್ವೈರ್ಡ್, ನೆಗೆಟಿವ್ಸ್. ಹಂಗಂದ್ರೆ ಉಳ್ಳನ್ ಯಾವುದಿರುತ್ತೆ ಈಗ, ಬೇಸ್ಲಿ ಪಾಸಿಟಿವ್. ಅಂದರೆ ಇದೇನಾಯಿತು, ಇಟ್ ಹ್ಯಾಸ್ ಉಳ್ಳನ್ ಹ್ಯಾಸ್ ಡೊನೇಟೆಡ್ ಸಮ್ ಎಲೆಕ್ಟ್ರಾನ್ಸ್ ಟು ಹೂಮ್ ನ PVC pipe. ಈ PVC pipe ಏನಾಯ್ತು ಈಗ, ಇಟ್ ಹ್ಯಾಸ್ ಬಿಕಮ್ ನೆಗೆಟಿವ್ಲಿ ಚಾರ್ಜ್ಡ್. ಈ ನೆಗೆಟಿವ್ಲಿ ಚಾರ್ಜ್ಡ್ ಪೈಪ್ನ ವೆನ್ ಯು ಪ್ಲೇಸ್ಡ್ ನಿಯರ್ ದಿ ಟಿನ್ ಹತ್ರ ತೊಗೊಂಬಂದಾಗ ಏನಾಗುತ್ತೆ ಗೊತ್ತಾ, ಈ ಟಿನ್ ಹತ್ರ ಇದು ನೆಗೆಟಿವ್ ತಾನೆ, ಇದು ನೆಗೆಟಿವ್, ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಈ ಕಡೆಗೆ ಬಂದಿರುತ್ತೆ. ಇದರಲ್ಲಿರೋದು ಯಾವುದರಲ್ಲಿರೋದು, ಟಿನ್ನಲ್ಲಿರೋ ಪಾಸಿಟಿವ್ ಚಾರ್ಜಸ್ ಎಲ್ಲ ಇಲ್ಲಿಗೆ ಬಂದಿರುತ್ತೆ, ನೆಗೆಟಿವ್ ಚಾರ್ಜಸ್ ಎಲ್ಲ ಈ ಕಡೆ ಮೂವ್ ಆಗಿರುತ್ತೆ. ಸರಿನಾ? ಅದು ಬೇಕಾದ್ರೆ ಆಮೇಲೆ ಎಕ್ಸ್ಪೆರಿಮೆಂಟಲ್ಲಿ ತೋರಿಸ್ತೀನಿ ನೋಡಿ. ಈಗ ಇದು PVC pipe got negatively charged, and as soon as you brought closer to whom now, this tin is your made up of aluminum, which is nothing but a metal. ಏನಾಯಿತು ಅಂದರೆ ಈ ನೆಗೆಟಿವ್ ಚಾರ್ಜಸ್ ಬಂದಿದ ತಕ್ಷಣ ಏನಾಯಿತು, ಆಲ್ ದೀಸ್ ಪಾಸಿಟಿವ್ ಚಾರ್ಜಸ್ ಮೂವ್ ಟುವರ್ಡ್ಸ್ ಒನ್ ಎಂಡ್. ಎಲ್ಲ ಪಾಸಿಟಿವ್ ಚಾರ್ಜಸ್ ಒನ್ ಎಂಡಿಗೆ ಮೂವ್ ಆಗುತ್ತೆ, ಎಲ್ಲ ನೆಗೆಟಿವ್ ಚಾರ್ಜಸ್ ಇನ್ನೊಂದು ಎಂಡಿಗೆ ಮೂವ್ ಆಗುತ್ತೆ. ಸೊ ಈ ಥರ ನಾವು ಪಾಸಿಟಿವ್ ಚಾರ್ಜಸ್ನ ಒಂದು ಕಡೆಗೆ, ನೆಗೆಟಿವ್ ಚಾರ್ಜಸ್ನ ಒಂದು ಕಡೆಗೆ ಮೂವ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಪೋಲರೈಸೇಷನ್. ಸೊ ಎನಿವೇಸ್ ರಿಮೆಂಬರ್ ದಿಸ್, ವಿಲ್ ಗೋ ಟು ದಟ್ ಲೇಟರ್ ಆನ್. ಪೋಲರೈಸೇಷನ್ ಅಂತ. ಅವಾಗ ಏನಾಗುತ್ತೆ, ಸಿನ್ಸ್ ದಿಸ್ ಇಸ್ ನೆಗೆಟಿವ್, ಸಿನ್ಸ್ ದಿಸ್ ಇಸ್ ಪಾಸಿಟಿವ್, ದೇ ಗೆಟ್ ಅಟ್ರಾಕ್ಟೆಡ್. ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ಐ ಲೆಟ್ ಯು ನೋ ಹೆಂಗೆ ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ ಅಂತ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಸರಿನಾ? ಸೊ ಫಸ್ಟ್ ಥಿಂಗ್ ನೀವು ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಫಸ್ಟ್ ಥಿಂಗ್ ಇಸ್ ದಟ್ ಎವ್ರಿ ಆಟಮ್ ಆರ್ ಎವ್ರಿ ಆಬ್ಜೆಕ್ಟ್ ಸರೌಂಡಿಂಗ್ ಅಸ್, ಇಟ್ ಈಸ್ ಅಂಡರ್ ನ್ಯೂಟ್ರಲ್ ಸ್ಟೇಟ್. ವೈ? ಬಿಕಾಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ protons. Second thing, we can charge every object surrounding to us, whether it is an insulator, whether it is a conductor, whatever it might be, we can charge that. How can we charge that? The simple method I told you is by friction. What is charging by friction? Example ಕೇಳಿದ್ರೆ ಏನು ಬರೀತೀರಾ? 3 marks ಕೇಳ್ತಾರೆ. Explain charging by friction. In this method, when a woolen is rubbed against a PVC pipe, correct alva? When a woolen is rubbed against a PVC pipe, the PVC pipe gets negatively charged. How can you say that it is negatively charged? Why not it is positively charged? Antandre, it is negatively charged because when you place towards home this metal object, it is getting attracted. Sarina? Since this PVC got negatively charged, that's why it is able to attract whom? This tin which is of positive. That's what we can say. Therefore, what about woolen now? Woolen is negatively charged, positively charged.
Obviously the negatively charged, this should be what now? Positively charged. One thing. Second thing ಏನು ಅಂತಂದರೆ, see even you can perform this experiment by using a simple balloon. ಓಕೆ, ನೀವೇನು ಮಾಡ್ಬೋದು ಅಂತಂದರೆ, ಇದು ನೋಡಿ, ನಿಮ್ಮ ಏರ್ಸ್ಗೆ ರಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಆ್ಯಕ್ಚುಲಿ ನ್ಯೂಟ್ರಲ್, ಸರಿನಾ? ಯು ಕ್ಯಾನ್ ಸಿ ಹಿಯರ್ ಐ ಆಮ್ ಗೋಯಿಂಗ್ ಟು ಚಾರ್ಜ್ ದಿಸ್ ಬಲೂನ್ ಬೈ ಫ್ರಿಕ್ಷನ್. Done? So you can see our hairs are raising. Can you see? Observe ಮಾಡಿ, ಹೇರ್ಸ್ ಏನಾಗ್ತಾ ಇದೆ, ಬಲೂನ್ಗೆ ಅಟ್ರಾಕ್ಟ್ ಆಗ್ತದೆ. ಸೊ ಅಂದರೆ ಇದರಲ್ಲಿ ಏನಾಯಿತು, ಒನ್ ಈಸ್ ಪಾಸಿಟಿವ್ಲಿ ಚಾರ್ಜ್ಡ್, ದ ಅದರ್ ಒನ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ವೆದರ್ ಹೇರ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಆರ್ ನೆಗೆಟಿವ್ಲಿ ಚಾರ್ಜ್, ಇಟ್ ಡಸಂಟ್ ಮ್ಯಾಟರ್. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ವೆನ್ ಯು ರಬ್, ರೈಟ್, ವೆನ್ ಯು ರಬ್, ಕ್ಯಾನ್ ಯು ಸಿ ದಿಸ್? The hairs are getting attracted to whom? Balloon, which means that one is getting, yes, now you can see very good amount of hairs are coming, right? Can you see? Earlier, just few seconds back, ee hairs male bartirilla, but ivaga bartide. They are getting attracted to whom now? Balloon, which means that idu neutral state alli illa. Hairs and balloon both have charged. Eradu kuda charge agide. One is positively charged, the other one is negatively charged. Now you want to know which one is positively charged, which one is negatively charged. Correct alva? Iga idan hinge rub ಮಾಡ್ತೀನಿ. ಇಲ್ಲಿ ನೋಡಿ, so this is still a charged one. I'm going to place on this sheet of papers. ಈ papers ಏನಾಗ್ತದೆ ಈಗ? Can see this? These papers are getting attracted. Correct alva? ಅಟ್ರಾಕ್ಟ್ ಆಯ್ತಾ? ಅಂದರೆ ಈ ಬಲೂನ್ ಮೇಲೆ ಏನು ಚಾರ್ಜ್ ಇದೆಯೋ, ಈ ಬಲೂನ್ ಮೇಲೆ ಏನು ಚಾರ್ಜ್ ಇದೆಯೋ, ಸೇಮ್ ಚಾರ್ಜ್ ಯಾವುದ್ರ ಮೇಲಿದೆ? ಪಿ ವಿ ಸಿ ಪೈಪ್ ಮೇಲೂ ಇದೆ. ಹೇಗೆ? ಬಿಕಾಸ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಸೊ ವೆನ್ ಐ ರಬ್ ದಿಸ್ ಪಿ ವಿ ಸಿ ಪೈಪ್, ಈಗ ಪೇಪರ್ಸ್ ಇಲ್ಲೇನಾಗ್ತದೆ? ದೇ ಆರ್ ಗೆಟಿಂಗ್ ಅಟ್ರಾಕ್ಟೆಡ್. ಸೊ ಪಿ ವಿ ಸಿ ಪೈಪ್ಗೂ ಅಟ್ರಾಕ್ಟ್ ಆಗ್ತದೆ. ಈವನ್ ಇದು ಸಿ ಹೇರ್ಸ್ ತುಂಬ ಡ್ರೈ ಆಗಿರಬೇಕು. ಈ ಬಲೂನ್ಗೂ ಅಟ್ರಾಕ್ಟ್ ಆಯಿತು ಅಂದರೆ ದಿಸ್ ಹ್ಯಾಸ್ ಗಾಟ್ ದಿ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್. ಈವನ್ ದಿಸ್ ಹ್ಯಾಸ್ ಗಾಟ್ ದಿ ಪ್ರಾಪರ್ಟಿ ಆಫ್ ಅಟ್ರಾಕ್ಟಿಂಗ್ ಹೂಮ್? ಪೇಪರ್ಸ್ ಏನಂತ ಹೇಳ್ತೀವಿ, ತಿನ್ ಪೇಪರ್ಸ್ನ ಅಟ್ರಾಕ್ಟ್ ಮಾಡ್ತದೆ. ಅಂದರೆ ಇದ್ರ ಮೇಲೆ ಏನು ಚಾರ್ಜ್ ಇದೆಯೋ ಇದ್ರ ಮೇಲೂ ಕೂಡ ಅದೇ ಚಾರ್ಜ್ ಇದೆ, ರೈಟ್? ನಾವು ಇಫ್ ಐ ಪ್ಲೇಸ್ ದೆಮ್ ಟುಗೆದರ್, they should never come together. Like ripple, sarina? Like ripple. Maybe I can still charge both with woolen itself. See, this is charged, and let me charge this also. Sarina? So now when I take this together, balloon ಏನು ಮಾಡಬೇಕು? ಪಿ ವಿ ಸಿಯಿಂದ ದೂರನೇ ಹೋಗಬೇಕು. ಅಟ್ರಾಕ್ಟ್ ಅಂತೂ ಆಗಲ್ಲ. ಸೊ ಯು ಕ್ಯಾನ್ ಸಿ ದಿಸ್, ದೇರ್ ಇಸ್ ಸಮ್ ಗ್ಯಾಪ್ ಬಿಟ್ವೀನ್ ದೆಮ್ ಬಿಕಾಸ್ ಬೋತ್ ಆರ್ ಅಪೋಸಿಟ್ಲಿ ಚಾರ್ಜ್ಡ್. ಸೊ ನಾನು ಪೇಪರ್ಸ್ ಹತ್ರ ಇಟ್ಟರೆ ಪೇಪರ್ಸ್ ಏನಾಗುತ್ತೆ? ಜಂಪ್ ಆಗ್ತದೆ ಇನ್ ಆರ್ಡರ್ ಟು ಗೆಟ್ ಅಟ್ರಾಕ್ಟ್ ಟು ಹೋಮ್ ಪಿ ವಿ ಸಿ. ಬಟ್ ವೆನ್ ಐ ಟೇಕ್ ಇಟ್ ಟು ಬಲೂನ್, ಯು ಕ್ಯಾನ್ ಸಿ ದ ಬಲೂನ್ ಇಸ್ ಮೂವಿಂಗ್ ಅವೇ. ಸರಿನಾ? ಅಂದರೆ ಯು ಕ್ಯಾನ್ ಗೆಟ್ ಟು ನೋ ದಟ್ ದ ಚಾರ್ಜ್ ಆನ್ ಪಿ ವಿ ಸಿ ಇಸ್ ಸೇಮ್ ಆಸ್ ದ ಚಾರ್ಜ್ ಆನ್ ದಿ ಬಲೂನ್. ಸೊ ಇವಾಗ ನಾವೇನು ಮಾಡ್ಬೋದು, ಈ ಎಕ್ಸ್ಪೆರಿಮೆಂಟಿಂದ ಏನು ತಿಳ್ಕೊತೀವಿ ಅಂದರೆ, ಒನ್ ಥಿಂಗ್, we can charge any object in our surroundings by one of the method is by friction. Example ಹಿಂಗೆ ಬರೀತೀರಾ ಇದನ್ನು. Understand the concept, then you can write by your own. So first example I told you, when you rub a woolen against your PVC pipe, the PVC pipe gets negatively charged, whereas the woolen gets positively charged. So because this can attract whom? A tin. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಏನು ಮಾಡಿಬೋದು, ವೆನ್ ಯು ಟೇಕ್ ಅ ಬಲೂನ್, ರಬ್ ಅಗೇನ್ಸ್ಟ್ ಯೋರ್ hairs or rub against some woolen, here one object is going to be positively charged, the other is going to be negatively charged.
ಸೊ ಇದು ಒನ್ ಥಿಂಗ್ ನೆನ್ಪಿಟ್ಕೊಂಡಿರಬೇಕು ನೀವು, ಸರಿನಾ. ಸೊ ವಾಟ್ ಆರ್ ಬೇಸಿಕಲಿ ದೀಸ್ ಚಾರ್ಜಸ್, ಸರಿನಾ. ಚಾರ್ಜಸ್ ಅಂದರೆ ಏನು ಅಂತಂದರೆ ದೇ ಆರ್ ನಥಿಂಗ್ ಬಟ್ ದ ಪ್ರಾಪರ್ಟಿ ಆಫ್ ದಿ ಮ್ಯಾಟರ್. ವಿ ನೋ ವಾಟ್ ಇಸ್ ಮ್ಯಾಟರ್, ಎನಿಥಿಂಗ್ ವಿಚ್ ಹ್ಯಾಸ್ ಅ ಸ್ಪೇಸ್, ಎನಿಥಿಂಗ್ ವಿಚ್ ಕ್ಯಾನ್ ಆಕ್ಯುಪೈ ಸ್ಪೇಸ್, ಕರೆಕ್ಟ್ ಅಲ್ವಾ. ಸೊ ದಟ್ ಇಸ್ ಕಾಲ್ಡ್ ಅಸ್ ವಾಟ್, ಮ್ಯಾಟರ್ ಅಂತ ಕರಿತೀವಿ. ಈ ಮ್ಯಾಟರ್ದು ಪ್ರಾಪರ್ಟಿ, ದಿಸ್ ಇಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಮ್ಯಾಟರ್. ಯಾವುದು, ಚಾರ್ಜಸ್ ಈಸ್ ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಮ್ಯಾಟರ್ ದಟ್ ಆ್ಯಕ್ಚುಲಿ ರಿಸಲ್ಟ್ಸ್ ಇನ್ experiencing of force. Experiencing of what? Force when kept in electromagnetic field ಅಂತ ಕರೀತಾರೆ. ಬಟ್ ಡೋಂಟ್ ರಿಮೆಂಬರ್ ಅಬೌಟ್ ಮಗ್ ಅಪ್ ದಿ ಡೆಫಿನೇಷನ್ಸ್. ಇವಾಗ ನೋಡಿ, ಲೆಟ್ ಇಸ್ ಅಗೈನ್ ಕಮಿಂಗ್ ಬ್ಯಾಕ್ ಟು ದಿಸ್ ಎಕ್ಸ್ಪೆರಿಮೆಂಟ್. ದಿಸ್ tin I am keeping here. Now I will start charging this PVC pipe with whom? With woolen, correct alva. So when I start charging this PVC pipe with woolen, now you can see I have charged this, and this charge creates some force. Can you see? Without touching itself, I am able to move this can. Andre, what we have understood, the charges are responsible for inducing what? A force. The charges are responsible for inducing force. How can we charge an object? We can charge, one of the method is by friction. Clear aitalla? During friction or during any of the methods of charging, one object loses electrons, the other object gains electrons. Correct alva? ಈ ಚಾರ್ಜಸ್ ನಮಗೆ ಟೂ ಟೈಪ್ಸ್ ಬರುತ್ತೆ. ಒನ್ ಈಸ್ ಪಾಸಿಟಿವ್ ಚಾರ್ಜ್, ದ ಅದರ್ ಒನ್ ಈಸ್ ನೆಗೆಟಿವ್ ಚಾರ್ಜ್. ಸೊ ಚಾರ್ಜಸ್ ಆರ್ ಆಫ್ ಬೇಸಿಕಲಿ two types. One is positive charge, the other one is negative charge. Like charges ripple andre dura hogutte. In case of this PVC pipe and this balloon, we have seen when both are rubbed against whom? Same material, woolen is getting positively charged, balloon is getting negatively charged. When I rub this PVC pipe against with whom now? Woolen. Again this PVC pipe is getting negatively charged. Idu negative charge, idu negative charge. Ondukondu enagala attract agala, dura hogutte. Sarina? So like charges ripple andre dura hogutte. Sarina? Like charges andre yavadu? Maybe positive. So positive ripple, or negative ripple each other. Second thing, unlike charges andre you know, unlike charges andre plus minus or minus plus attract each other. Then the third property ಏನು ಅಂತಂದ್ರೆ, charges are quantized anta. Charges are quantized. So let us understand the meaning of this word. What do you mean by charges are quantized? See, charges are quantized antandre, we have charges in the form of integers. Integers andre henge heladu? See, for example, idondu charge ankolana. So this balloon represents one charge. Now if you come and ask me, sir ನನಗೆ ಹಾಫ್ ಚಾರ್ಜ್ ಕೊಡಿ ಅಂತ ಅನ್ಕೊಳ್ಳಿ, ನಾನು ಕೊಡೋಕ್ಕಾಗಲ್ಲ, ಸರಿನಾ. ಯು ಮೈಟ್ ಆಸ್ಕ್, ಸರ್ ನನಗೆ ಇದರಲ್ಲಿ ಏನು ಮಾಡಿ ಕಾಲು ಭಾಗ ಕೊಡಿ ಸರ್ ಅಂತ, ಹಂಗೆ ಕೊಡೋಕ್ಕಾಗಲ್ಲ. ಕೊಟ್ಟರೆ ಐ ಶುಡ್ ಗಿವ್ ಯು ವಾಟ್? ಎಂಟೈರ್ಲಿ, ಆರ್ ಎಲ್ಸ್ ಐ ಡೋಂಟ್ ಗಿವ್ ಯು, ವಿಚ್ ಮೀನ್ಸ್ ಫ್ರಾಕ್ಷನ್ ಆಫ್ ಎ ಚಾರ್ಜ್ ಡಸ್ ನಾಟ್ ಎಕ್ಸಿಸ್ಟ್. ಆಯಿತಾ? ಅರ್ಥ ಏನು ಅಂದರೆ, ಈ ಥರ ಚಾರ್ಜಸ್, ಈಗ ಬಲೂನಲ್ಲಿ ಫ್ರಾಕ್ಷನ್ ಸಿಕ್ತು ನನಗೆ, ದಿಸ್ ಇಸ್ ಒನ್ ಫ್ರಾಕ್ಷನ್, ಮೇ ಬಿ ದಿಸ್ ಇಸ್ ಒನ್ ಮೋರ್ ಫ್ರಾಕ್ಷನ್, ದಿಸ್ ಇಸ್ ಒನ್ ಮೋರ್ ಫ್ರಾಕ್ಷನ್, ದಿಸ್ ಇಸ್ ಒನ್ ಮೋರ್ ಫ್ರಾಕ್ಷನ್. ಬಟ್ ಚಾರ್ಜಸಲ್ಲಿ ಫ್ರಾಕ್ಷನ್ಸ್ ಇಲ್ಲ. ಐದರ್ ಐ ಶುಡ್ ಗಿವ್ ಯು ಕಂಪ್ಲೀಟ್ ಒನ್ ಆರ್ ಟೂ ಆರ್ ತ್ರೀ ಆರ್ ಫೋರ್ ಆರ್ 10. ಬಟ್ ಐ ಕೆನಾಟ್ ಗಿವ್ ಯು, ಸರ್ 1.25 ಕೊಡಿ, 1.5 ಕೊಡಿ, 3.25 ಕೊಡಿ, ನನ್ನ ಲಕ್ಕಿ ನಂಬರ್ 4.25, 9.25, ಹಂಗೆ ಹೊರೆಗಿರೆ ಕಾಲು ಭಾಗ ಇಲ್ಲ. ಜಸ್ಟ್
I can give you either 10 or 20 or even minus 20. Minus indicates negative charge, sarina. I can give you only some definite 1, 2. I cannot give you half in this. That's the meaning of the charges are quantized. Sarina. So adak naven heltivi andre charges is equal to plus or minus ne, where n andre number, e andre charge of electron. So what is charge of electron? The charge of electron is 1.6 into 10 to the power of minus 19 coulombs. So in that is the charge of electron is 1.6 into 10 to the power of minus 19 coulombs. Even charge of proton is also same. So charge of proton is also 1.6 into 10 to the power of minus 19 coulombs. But the thing is, electrons are negatively charged, so we write minus 1.6 into 10 to the power of minus 19. Charge of proton is plus 1.6 into 10 to the power of minus 19. Done? One thing. Second thing is that what does this n indicates? This n indicates plus or minus 1, plus or minus 2, plus or minus 3, etc. Andre, either you have one charge, or you have two charges, or you have three charges. What about this plus or minus indicates? Plus indicates positive charge, minus indicates negative charge. Clear? So charges are quantized andre meaning gottayitu. Charges are quantized andre eno? A fraction of a charge does not exist. Fraction of a charge andre maybe arda, kaal bhaga or whatever it might be. If this is one charge, I can give you one charge. If not, nothing. I can never give you half in this. Sarina, then dairy milk chocolate alla share madkontini adike. Next, ಅದೇ ತರ charges are additive. Charges are additive. So what do you mean by charges are additive? You know basic. ನಿಮಗೆ addition ಅನ್ನೋ ವರ್ಡ್ ಗೊತ್ತಾದ್ರೆ additive ಅನ್ನೋ ಪ್ರಾಪರ್ಟಿ ಗೊತ್ತಾಗುತ್ತೆ. ಸೊ ಚಾರ್ಜಸ್ ಆರ್ ಅಡಿಟಿವ್ ಅಂತಂದ್ರೆ ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ನನ್ನ ಹತ್ರ ಎಷ್ಟೊಂದು ಚಾರ್ಜಸ್ ಇದೆ ಅನ್ಕೊಳ್ಳಿ, ಮೇ ಬಿ Q1, Q2, Q3, ಸರಿನಾ? I can add all the charges in that system. So total charges I can take it as Q1 plus Q2 plus Q3 plus etc. So that's the meaning of the word additive. We can add how many charges are here. For example, ಈ thin sheets ಎಲ್ಲ ಒಂದೊಂದು ಚಾರ್ಜ್ ನ ರೆಪ್ರೆಸೆಂಟ್ ಮಾಡಿದ್ರೆ, if these ಏನಂತ ಹೇಳ್ತೀವಿ broken pieces of paper represents what? Charges ನ represent ಮಾಡಿದ್ರೆ I can count them, right? 1, 2, 3, 4, 5, 6, 7, 8. LKG ನಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮಗೆ. That's the meaning of the word charges are additive. Hope you are getting. Like charges ripple, positive positive, girl hatedness, boy hatedness, girl boy ishq kuch. Correct alva? So like charges ripple, unlike charges attract. Andre boy girl attract, girl repel each other. So adhe tara charges are quantized. So what do you mean by quantized? Quantized antandre we have charges in a definite numbers. We don't have a fraction of charge. Charges are additive. So charges are additive andre we can add the total number of charges in any given system. Next property bandu charges are conserved. Charges are conserved. So charges are conserved andre enu? See, what do you mean by law of conservation of energy? Law of conservation of energy ಏನು ಹೇಳುತ್ತೆ? Energy can neither be created nor be destroyed. In simple ಆಗಿ ಹೇಳಬೇಕು ಅಂದರೆ ಈ ಯೂನಿವರ್ಸ್ ಅಲ್ಲಿ ಎನರ್ಜಿ is constant. No new energy is coming, neither you can destroy the already existing energy. That is the meaning of the word conserved. Whatever this universe is there, ಅಥವಾ ಈ ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲ ಆಲ್ರೆಡಿ ಕ್ರಿಯೇಟೆಡ್ ಇದೆ. Neither you can introduce newly anything, nor you can take away which is already existing. That's the meaning of the word conserved. ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ ಇಲ್ಲಿ ಬನ್ನಿ. ಈಗ ಈ ಎಕ್ಸಾಂಪಲ್ ನೋಡೋಣ. ಅರ್ಲಿಯರ್ ಇಲ್ಲಿ ಎಷ್ಟಿತ್ತು? 10. ವಾಟ್ ವಾಸ್ ದಿ ಟೋಟಲ್ ಚಾರ್ಜ್? 20. ಕರೆಕ್ಟಾ? ಇಲ್ಲಿ ಎಷ್ಟಿತ್ತು? 20. ವಾಟ್ ವಾಸ್ ದಿ ಟೋಟಲ್ ಚಾರ್ಜ್? 40 ಪ್ಲಸ್ 20 ಎಷ್ಟಿತ್ತಪ್ಪ? 60. ಕರೆಕ್ಟ್ ಅಲ್ವಾ? ಬಿಫೋರ್ ಚಾರ್ಜಿಂಗ್ ಇಲ್ಲಿ ಎಷ್ಟಿತ್ತು? 10 plus 10, 20 plus 20, how much?
60 total charge. After charging, so we have rubbed that, we have charged it. After charging in, I have destroyed 2 electrons. No, we have not destroyed 2 electrons. Instead, we have transferred those 2 electrons to some other body. Correct? Now take the total. 10 plus 8, 18. 20 plus 22, 42. 42 plus 18, 60. ಹೊಸದಾಗಿ ಎಲ್ಲಿಂದ ಚಾರ್ಜ್ ಕ್ರಿಯೇಟ್ ಮಾಡಿದ್ದೀವಿ? ವಾಟ್ ವಾಸ್ ದಿ ಅರ್ಲಿಯರ್ ಕೌಂಟ್? ಇಲ್ಲಿ 20, ಇಲ್ಲಿ 40. ಹೌ ಮಚ್? 60. ಇವಾಗ ನಾವೇನು ಹೇಳ್ತೀವಿ? ಸಿನ್ಸ್ ವಿ ಹ್ಯಾವ್ ಚಾರ್ಜ್ಡ್ ಇಟ್, this has lost 2 electrons, which means I have destroyed 2 electrons. This has gained 2 electrons, which I created what? 2 electrons. ನಾವೇನು ಕ್ರಿಯೇಟ್ ಮಾಡಿಲ್ಲ, ಡಿಸ್ಟ್ರಾಯ್ನೂ ಮಾಡಿಲ್ಲ. ಟೇಕ್ ದ ಕೌಂಟ್. ಇಲ್ಲೇ ಇದೆ ತಾನೆ, ಕೌಂಟ್ ತಗೊಳ್ಳಿ. Earlier 10 plus 10, 20, 20 plus 20, 40, which means total charges 60. After charging by friction, ಇಲ್ಲಿಂದ 2 electrons ಏನಾಯಿತು? ವೈಟ್ ಜಂಪ್ ಆಯಿತು. Now take the count now. ಇವಾಗಲೂ ಕೌಂಟ್ ಮಾಡಿ, ಎಷ್ಟಿದೆ? 10 plus 8, 18 plus 20, that comes to 38 plus 22, 60. Total charge before charging, after charging is what? Same. That is called charge is conserved. Sarina? Now, that is the meaning of the word charge is conserved. ಇದರಲ್ಲಿ ನಿಮಗೆ ನೆನಪಿಟ್ಕೊಂಡಿರಿ, ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ. ಏನು ಅಂತಂದ್ರೆ ಸ್ಟೇಟ್ ದಿ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. 3 ಮಾರ್ಕ್ಸ್ಗೆ ಯಾವುದಾದ್ರೂ 3 ಪ್ರಾಪರ್ಟೀಸ್ ಬರೀತೀರಾ ಅನ್ಕೊಳ್ಳಿ. ಎಲ್ಲೂ ಬರೀಬಹುದು ನೀವು. ಚಾರ್ಜಸ್ ಆರ್ ಆಫ್ 2 ಟೈಪ್ಸ್, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಲೈಕ್ ಚಾರ್ಜಸ್ ರಿಪಲ್, unlike charges attract, charges quantized, charges additive, charges conserved. But exam ಅಲ್ಲಿ ಕ್ವೆಶ್ಚನ್ ಕರೆಕ್ಟ್ ಆಗಿ ಓದಬೇಕು ನೀವು. ವೆದರ್ ದೇ ಆರ್ ಆಸ್ಕಿಂಗ್ ದ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆರ್ ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್. ಫಂಡಮೆಂಟಲ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂದ್ರೆ ಏನು? ದೀಸ್ 3. ಚಾರ್ಜಸ್ ಆರ್ ಕ್ವಾಂಟೈಸ್ಡ್, ಚಾರ್ಜಸ್ ಆರ್ ಅಡಿಟಿವ್, charges are conserved. So that is the meaning of the word fundamental properties. Clear? Example question correct agodi. Fundamental properties andre just headings bariri, need not to explain. 3 marks ge 3 lines PU board alli. Sarina, you are not into 10th standard to dig everything, write pages together or key answers nodi gottagutte. Charges are quantized, charges are additive, charges are conserved. Just understand the concept. Clear alva? So we have understood what so far, that every object surrounding us is neutral, but we can charge them. One of the method of charging is what? Charging by friction. How can you explain charging by friction? When 2 objects are rubbed each other, for example, a woolen and a PVC pipe, correct? One body gains the electron, one body loses the electron, and this is how we can create the charges. Now you can ask, yes, this was neutral, now we have charged them. For how long they will be in that state? ಮತ್ತೆ ನ್ಯೂಟ್ರಲ್ ಸ್ಟೇಟ್ ಬರಲ್ವಾ ಅಂತಂದರೆ ಡೆಫಿನೆಟ್ ಆಗಿ ನ್ಯೂಟ್ರಲ್ ಸ್ಟೇಟ್ಗೆ ಬರುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟೇ, ನೀಟಾಗಿ ಬರ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅಷ್ಟೇ ಬರ್ಕೊಳ್ಳಿ ಸಾಕು. ರನ್ನಿಂಗ್ ನೋಟ್ಸ್ ಬರ್ಕೊಂಡ್ರೆ ಅದರಿಂದ ಓದ್ಕೊಂಡ್ರೆ ಸಾಕು. ವಾಟ್ ಯು ಆರ್ ಸಪೋಸ್ ಟು ರೈಟ್ the important properties, important derivations. That's more than enough. If you want, I can give you the notes, but write by your own and study from that. That will make you sense. Clear alva? Thank you so much for joining. Have a nice day.